ಬಳಿ ಬಂದು ಬಾಚಿ ತಬ್ಬಿದವನನ್ನು ನೀನು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನಾನು ಆ ವ್ಯಕ್ತಿಯ ಮನೆ ಹೊಸಲನ್ನು ಎಂದೂ ಮೆಟ್ಟುವುದಿಲ್ಲ. ನನ್ನ ಹೆಂಡತಿ ಕೂಡ ಹೋಗೋದು ನನಗೆ ಇಷ್ಟ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿ ಹೀಗೆ ಮನದಲ್ಲೇ ನೆನೆಯುತ್ತಾ ಕೊರಗುವುದು ನನಗೆ ಇಷ್ಟವಿಲ್ಲ. ಹಾಗಾಗಿ ಇದೊಂದು ಬಾರಿ ನನ್ನ ನಿರ್ಧಾರಕ್ಕೂ ಮೀರಿ ನೀನನ್ನು ಕರೆದುಕೊಂಡು ಹೋಗ್ತೀನಿ ಎನ್ನುತ್ತಿದ್ದಂತೆ ಚಂದನ ಕಣ್ಣು ಹರಳಿತು. ನಿಜವಾಗಿಯೂ ಕರೆದುಕೊಂಡು ಹೋಗ್ತೀರಾ ಕೇಳಿದ್ಲು. ಗೌತಮ್, ಹೌದು, ನೀನೀಗೆ ನೋವು ಪಡ್ತಾ ಇರಬಾರ್ದು ಎನ್ನುವ ಕಾರಣಕ್ಕೆ ಮಾತ್ರ. ಆದರೆ ನಾನು ಮನೆಯೊಳಗೆ ಬರುವುದಿಲ್ಲ. ನೀನೊಳಗೆ ಹೋಗಿ ಅದೇನು ಶಾಸ್ತ್ರ ಮುಗಿಸಿಕೊಂಡು ಬೇಗ ತಿರುಗಿ ಬಂದು ಬಿಡು. ಆಗಲೇ ಹೊರಟು ಬಂದು ಬಿಡೋಣ. ಇದಕ್ಕಿಂತ ಹೆಚ್ಚಿಗೆ ನನ್ನಿಂದ ನಿರೀಕ್ಷಿಸಬೇಡ. ನಿನ್ನ ತಂದೆ ವಿಷಯದಲ್ಲಿ ಮಾತ್ರ ನಿನ್ನ ತಂದೆಯ ವಿಷಯ ಹೊರತುಪಡಿಸೋ ಬಿಡೋಣ. ನೀನು ನನ್ನ ಜೀವ. ನಿನ್ನೆಲ್ಲ ಮಾತು, ಆಸೆ, ಕನಸುಗಳನ್ನು ನಡೆಸಿಕೊಡುವುದು ನನ್ನ ಜವಾಬ್ದಾರಿ ಎಂದಿದ್ದ. ಬಳಿ ಸರಿದು ಅವನನ್ನು ಗಟ್ಟಿಯಾಗಿ ತಬ್ಬಿ ಮುದ್ದಿಸುತ್ತಾ ತಾನೇ ಕೆನ್ನೆಗೆ ಚುಂಬಿಸಿದಳು. ಅವಳ ಮುಖದಲ್ಲಿ ನಗು ನೋಡಿ ಸಮಾಧಾನವೆನಿಸಿತು. ತನ್ನ ನಿರ್ಧಾರ ಬದಲಾಯಿಸಿದ ಬಗ್ಗೆ ಪಶ್ಚಾತ್ತಾಪ ಎನಿಸಲಿಲ್ಲ. ಅಂದರೆ ನಿನ್ನ ತಂದೆ ಮನೆಗೆ ಹೋಗಲು ಒಪ್ಪಿಗೆ ಕೊಟ್ಟಿದ್ದಕ್ಕೆ ಮಾತ್ರ ನಾನಿಗೆ ಒಳ್ಳೆಯವನಾಗಿ ಕಾಣುತ್ತಿದ್ದೇನೆ. ಇಲ್ಲ ಎಂದರೆ ನನ್ನನ್ನು ವಿಲನ್ ರೀತಿ ನೋಡ್ತೀಯ? ಮುಂಗುರುಳು ಸರಿಸುತ್ತಾ ಹೇಳಿದ್ದ. ಗಾಬರಿಂದ ಮುಖ ಮಾಡಿ, ನನ್ನ ಮಾತಿನ ಅರ್ಥ ನೀವು ಹೇಳಿದ ಹಾಗೆ ಅಲ್ಲ. ಎಲ್ಲಿ ನೀವು ಈ ವಿಷಯದಲ್ಲಿ ಒಪ್ಪಿಗೆ ನೀಡುವುದಿಲ್ಲವೋ ಅನಿಸಿಕೆ ಇತ್ತಲ್ಲ, ಅದು ಬದಲಾಗಿತ್ತು. ನೋಡಿ, ಒಳ್ಳೆಯವರು, ಆದರೆ ಇನ್ನೂ ತುಂಬ ಒಳ್ಳೆಯವರು ಎಂದು ಹೇಳಿದ್ದು. ಹಾಗೆ ಎಂದು ಹೋಗುವುದು? ಮುಖದ ತುಂಬ ಸಂತಸ ಹೊತ್ತು ಕೇಳಿದ್ದಳು. ಅವಳ ಸಂತಸ ಗಮನಿಸುತ್ತಾ, ನಿನ್ನ ಅತ್ತೆ ತಾತನ ಬಳಿ ಮಾತನಾಡಿ ಯಾವ ದಿನ ಎಂದು ನಿರ್ಧರಿಸುತ್ತೇನೆ ಎಂದಿದ್ದ. ಚಂದನ, ಅದು ಅಪ್ಪಾಜಿ ಅಮ್ಮ ಇಂದು ಬರುತ್ತಿದ್ದಾರೆ, ಕೊರಳು ಬಳಸಿಯೇ ಹೇಳಿದಳು. ಏನು ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಮುದ್ದಿಸುತ್ತಿದ್ದವನನ್ನು ತಡೆದು, ನೀವು ನಾನು ಹೇಳಿದ್ದು ಕೇಳಿಸಿಕೊಳ್ಳಿಲ್ಲ ಎನಿಸ್ತದೆ ಎಂದಿದ್ದಳು. ಕೇಳಿಸಿತ್ತು, ಚೆನ್ನಾಗಿ ಉಪಚಾರ ಮಾಡು. ನಾನೇನು ಬೇಡ ಎಂದು ಹೇಳಿದ್ನಾ? ನೀವು ಮನೆಯಲ್ಲಿದ್ದಿದ್ರೆ ಮಾತು ಅಷ್ಟಕ್ಕೆ ನಿಂತಿತ್ತು. ಅವನ ಕಣ್ಣಿನಲ್ಲಿ ಇಣುಕಿದ ಕೋಪ ನೋಡಿ, ನೀವೀಗೆ ಕೋಪ ಮಾಡಿಕೊಂಡ್ರೆ ನಾನು ಎಲ್ಲಿಗೆ ಹೋಗಲಿ? ಮತ್ತಷ್ಟು ಕೊರಳು ಬಳಸಿ ಹೇಳಿದಾಗ ಪೂರಾ ಕೋಪ ಇಳಿದಿತ್ತು. ಏನು ಮಾತನಾಡಬೇಡ, ಯಾವ ಸಮಯದಲ್ಲಿ ಏನು ಮಾತನಾಡಬೇಕೆಂದು ಇನ್ನೂ ತಿಳಿದುಕೊಂಡಿಲ್ಲ. ನೀನಂತೂ ಸರಿಯಾಗಿ ಗಂಡನನ್ನು ಕಳುಹಿಸಿಕೊಡೋದಿಲ್ಲ. ಆದರೆ ಆ ವಿಷಯದಲ್ಲಿ ನಾನು ತುಂಬ ಸೀನಿಯರ್. ಹೆಂಡತಿಗೆ ಸರಿಯಾಗಿ ಬಾಯಿ ಹೇಳಿ ಹೋಗದೇ ಇದ್ದರೆ ಹೇಗೆ? ಮುದ್ದಿಸಿದ್ದ. ಕಳೆಯುತ್ತಿದ್ದ ಕ್ಷಣಗಳು ಅವನನ್ನು ಮತ್ತಷ್ಟು ಪರವಶವಾಗುವಂತೆ ಮಾಡುತ್ತಿತ್ತು. ನಿನ್ನ ಬಿಟ್ಟು ಹೋಗಲು ಆಗುವುದೇ ಇಲ್ಲ. ಯಾಕೆ ಇಷ್ಟೊಂದು ಕಾಡ್ತೀಯ? ನಿಂಗಿದು ಸರಿ ಅನಿಸುತ್ತಾ? ಗೊತ್ತಿಲ್ಲ, ಯೋಚಿಸ್ತಾ ಇದ್ದೀನಿ ರೀ ಎನ್ನುತ್ತಾ ಮರುಕ್ಷಣವೇ ಅವನ ಕೈ ಹಿಡಿದಾಗ ಮತ್ತಿನಿಂದ ಎಚ್ಚೆತ್ತವನು, ನಿಜವಾಗಿಯೂ ನಿನ್ನ ಬಿಟ್ಟಿರುವುದಕ್ಕೆ ಆಗ್ತಾ ಇಲ್ಲ. ಯಾಕೆ ನನ್ನನ್ನಿಷ್ಟು ಆವರಿಸಿಕೊಳ್ತೀಯ? ನಿನಗೇನು ಬೇಕು ಹೇಳು, ನಿನ್ನ ಎಲ್ಲ ಆಸೆಯನ್ನು ನೆರವೇರಿಸ್ತೇನೆ ತನ್ನೆದೆಗೆ ಒಪ್ಪಿಕೊಂಡು ಹೇಳಿದ. ಒಮ್ಮೆ ಅಪ್ಪಾಜಿ ಜೊತೆ ಮಾತನಾಡಿಬಿಡಿ. ನಾಲೆಗೆ ತುದಿಗೆ ಬಂದ ಮಾತುಗಳು ಅಲ್ಲೇ ತಡೆ ಹಿಡಿದಿದ್ದಳು. ಮತ್ತೆ ಬೇಸರಗೊಂಡರೆ ಎನಿಸಿದಾಗ, ಏನಾದರೂ ಕೆಲಸ ಇದ್ದರೆ ಗಮನಿಸಿ ಬರ್ತೀನಿ, ರೆಡಿಯಾಗಿ ತಿಂಡಿಗೆ ಬನ್ನಿ ಹೇಳಿ ಬಿಡಿಸಿಕೊಂಡು ಹೋಗಲು ನೋಡಿದವಳ ಮತ್ತಷ್ಟು ಬಳಸುತ್ತಾ, ಸದ್ಯದ ನನ್ನ ಪರಿಸ್ಥಿತಿಯಲ್ಲಿ ಬೇರೆ ಏನು ಬೇಡ, ನೀನು ಬಳಿ ಇದ್ದರೆ ಸಾಕು ಎಂದಿದ್ದ. ಚಂದನ, ನಿಮ್ಮೊಂದಿಗೆ ತಾನೇ ಇರ್ತೀನಿ, ಬೇರೆ ಇನ್ನೆಲ್ಲಿಗೆ ಹೋಗಲು ಸಾಧ್ಯ ಎಂದಿದ್ದಳು. ಹೋಗ್ತೀನಿ ಎಂದರೆ ಬಿಡುವವರು ಯಾರು? ತೋಳಿನಲ್ಲಿ ಎತ್ತಿಕೊಂಡು ಡ್ರೆಸ್ಸಿಂಗ್ ಟೇಬಲ್ ಕಡೆ ಬಿಟ್ಟು ಆ ಕಡೆ ನಡೆದಾಗ ಕಣ್ಣು ಅರಳಿಸಿದಳು. ಕೃಷ್ಣಪ್ರಸಾದ್ ಬೆಳಿಗ್ಗೆ 6ರ ಸಮಯದಲ್ಲಿ ಹೊರಡಲು ಹೊರಗೆ ಬಂದು ಡ್ರೈವರ್ಗೆ ಕಾರು ತೆಗೆಯಲು ಹೇಳಿ, ನಂದನ್ಗೆ ಮನೆ ಕಡೆ ಹುಷಾರು ಎನ್ನುತ್ತಾ ಕಾರಿನ ಕಡೆ ನಡೆದವರು ಗೇಟಿನ ಸದ್ದಿಗೆ ಅತ್ತ ನೋಡಿದ್ದರು. ಬೆಳಿಗ್ಗೆ ಬೆಳಿಗ್ಗೆ ನಿಹಾರ್ ತಾತನನ್ನು ಅಲ್ಲಿ ನೋಡಿ ಬೇಸರದ ಮುಖ ಮಾಡಿದ್ದರು. ಒಳಗೆ ಬಂದ ಅವರು 1,00,000 ಮೊತ್ತವನ್ನು ಕೃಷ್ಣಪ್ರಸಾದ್ ಅವರ ಮುಂದೆ ಹಿಡಿದು, ಸದ್ಯಕ್ಕೆ ಇದನ್ನು ಇಟ್ಕೊಳ್ಳಿ, ಒಡವೆಗಳ ಬಿಲ್ ವಾಟ್ಸ್ಆ್ಯಪ್ ಮೂಲಕ ಕಳಿಸಿ ಬಿಡಿ, ಎಷ್ಟಾಗಿದೆ ಎಂದು ನೋಡಿಕೊಂಡು ನಮಗೆ ಸಿಕ್ಕಾಗ ಸ್ವಲ್ಪ ಸ್ವಲ್ಪವೇ ಕೊಟ್ಟು ಆದಷ್ಟು ಬೇಗ ತೀರಿಸಿಬಿಡ್ತೇವೆ. ನಾವು ಮರ್ಯಾದೆಗೆ ಅಂಜುವ ಜನ, ಅದಕ್ಕೆ ಪೊಲೀಸ್ ಸ್ಟೇಷನ್ ಎಂದಲ್ಲ ಹೋಗಲು ಭಯ. ಇಲ್ಲದಿದ್ದರೆ ಗೌತಮ್ ಮೇಲೆ ನನ್ನ ಮೊಮ್ಮಗನನ್ನು ಈ ಸ್ಥಿತಿಗೆ ತಂದ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕ್ತಿದ್ದೆವು ಎಂದಿದ್ದರು. ಅಲ್ಲೇ ಇದ್ದ ನಂದನ್ ಅವರ ಮಾತು ಕೇಳಿಸಿಕೊಂಡು ಬಳಿಗೆ ಬಂದವನು, ಸಾಕು ಸುಮ್ಮನಿರಿ, ಕೇಸ್ ಹಾಕಿದ್ರು ಕೂಡ
ಅಲ್ಲಿ ನಿಮ್ಮ ಮಗನ ತಪ್ಪು ಸಾಬೀತಾಗ್ತಿತ್ತು. ಅವನೊಂದು ಹುಡುಗಿಗೆ ಮೋಸ ಮಾಡಿದ ವಿಷಯ ಹೊರಗೆ ಬರ್ತಿತ್ತು. ಅಲ್ಲದೆ ಗೌತಮ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಗೆಲ್ಲಲು ಸಾಧ್ಯವಿಲ್ಲ ಎನ್ನುವ ಕಾರಣಕ್ಕೆ ನೀವು ತೆಪ್ಪಗೆ ಆಗಿದ್ದು. ಒಳ್ಳೆಯವರೆಂದೇನೂ ಅಲ್ಲ. ಈಗ ನಾವು ಸಂಬಂಧಿಕರು, ನಮ್ಮ ನಡುವೆ ಹುಳಿ ಹಿಂಡಲು ಬರಬೇಡಿ ಎಂದಿದ್ದ. ನಕ್ಕ ವ್ಯಕ್ತಿ, ಅದೆಷ್ಟು ಮೆರೆಯುತ್ತೀರಾ? ಅದೆಷ್ಟು ದಿನ ಈ ಸಂಬಂಧ ನಿಭಾಯಿಸ್ತೀರಾ? ನಾನು ನೋಡ್ತೇನೆ. ನನಗಿಂತ ಅವರ ಬಗ್ಗೆ ಚೆನ್ನಾಗಿ ತಿಳಿದಿರಲು ಯಾರಿಗೆ ಸಾಧ್ಯ? ಮಗಳನ್ನು ನೋಡಿ ಬರಲು ಹೋಗ್ತಾ ಇದ್ದೀರಾ? ಹೋಗಿ ನೋಡಿ ಬನ್ನಿ. ಇನ್ನು ಸ್ವಲ್ಪ ದಿನ ನಿಮ್ಮ ಮನೆಗೆ ಬಂದು ಪರ್ಮನೆಂಟಾಗಿ ಇಲ್ಲೇ ಇರ್ತಾಳೆ. ಗರ್ಭಿಣಿ ಹುಡುಗಿಯನ್ನೇ ದೂರ ಮಾಡಿಕೊಂಡ ತಂದೆಯ ಮಗ. ಅವನು ಕೂಡ ನಿಮ್ಮ ಮಗಳನ್ನು ನಡು ನೀರಿನಲ್ಲೇ ಕೈಬಿಡಲ್ಲ ಎನ್ನಲು ಏನು ಗ್ಯಾರಂಟಿ? ಇನ್ನು ಸಮಯ ಮೀರಿಲ್ಲ. ಈಗಲೇ ಎಚ್ಚೆತ್ತುಕೊಳ್ಳಿ. ಇಲ್ಲದೇ ಇದ್ದರೆ ಇಂದ್ರಾಣಿ ಅನುಭವಿಸಿದ ನೋವನ್ನು ನಿಮ್ಮ ಮಗಳು ಅನುಭವಿಸಬೇಕಾಗುತ್ತದೆ ಎಂದಿದ್ದರು. ಅವರು ಹಾಗೆ ಹೇಳುತ್ತಲೇ ಕೃಷ್ಣಪ್ರಸಾದ್ ಅವರು ನೇರ ಅವರ ಕೊರಳ ಪಟ್ಟಿಗೆ ಕೈ ಹಾಕಿದರು. ನನ್ನ ಮಗಳ ಬಗ್ಗೆ ಇನ್ನೊಮ್ಮೆ ಹೀಗೆ ಕೆಟ್ಟದಾಗಿ ಯೋಚನೆ ಮಾಡಿದರೆ ನಿಮ್ಮ ವಯಸ್ಸು ಕೂಡ ನೋಡುವುದಿಲ್ಲ ಎನ್ನುತ್ತಲೇ ಆತ ತಮ್ಮ ಕಾಲರ್ ಬಿಡಿಸಿಕೊಂಡವರು, ಬರೀ ಮಾತಿಗೆ ಹೀಗೆ ನಡೆದುಕೊಂಡರೆ ಹೇಗೆ? ಮುಂದೆ ಇಂಥ ಪರಿಸ್ಥಿತಿ ಎದುರಿಸಲು ತಯಾರಾಗಿ. ಯಾರ ಅಂಕೆ ಸಂಖ್ಯೆ ಇಲ್ಲದೆ ಒಂಟಿಯಾಗಿ ಬೆಳೆದಿರುವವನಿಗೆ ನನ್ನ ಮಾತೇ ನಡೆಯಬೇಕೆನ್ನೋ ಹಠ. ಅದಕ್ಕೆ ಕಟ್ಟು ಬಿದ್ದು ಈ ಮದುವೆ ಆಗಿದ್ದಾನೆ. ಅದೆಷ್ಟು ದಿನ ನಿಭಾಯಿಸ್ತಾನೆ ನಾನು ನೋಡ್ತೇನೆ ಹೇಳಿ ನಡೆದಿದ್ದರು. ಮತ್ತೊಮ್ಮೆ ಕೃಷ್ಣಪ್ರಸಾದ್ ಅವರ ಮನಸ್ಸು ಕದಡಿ ಹೋಗಿತ್ತು. ಇಂದಿನ ರಾತ್ರಿಯ ತಮ್ಮ ಮನಸ್ಥಿತಿ ಸರಿ ಇಲ್ಲ ಎಂದು ನೆನೆದು ಕರೆ ಮಾಡಿ ಡ್ರೈವರನ್ನು ಕರೆಸಿಕೊಂಡಿದ್ದರು. ತಾವು ಕಾರು ನಡೆಸಲು ಈ ಮನಸ್ಥಿತಿಯಲ್ಲಿ ಸಾಧ್ಯವಿಲ್ಲ ಎಂದುಕೊಂಡು. ನಂದನ್ ಸುಮ್ಮನೆ ನಿಂತ ತಂದೆಯ ನೋಡಿ, ಹೀಗೆ ಅವರಿವರ ಮಾತು ಕೇಳಿ ಮನಸ್ಸು ಕೆಡಿಸಿಕೊಳ್ಬೇಡಿ. ನಮಗೆ ಚಂದನ ಸಂತೋಷ ಮಾತ್ರ ಮುಖ್ಯ. ಗೌತಮ್ ಮನೆಯವರು ಕೂಡ ಒಳ್ಳೆಯವರೇ. ಅಷ್ಟಿಲ್ಲದೆ ಇದ್ದಿದ್ರೆ ದೊಡ್ಡಪ್ಪ ದೊಡ್ಡಮ್ಮ ಫೋನ್ ಮಾಡಿ ಏನಾದರೂ ಹೇಳ್ತಿದ್ರು. ಅವರೇ ಹೇಳಿದ್ದಾರೆ ಒಳ್ಳೆಯ ಜನ ಎಂದು. ನಮ್ಮವರು ಎನಿಸಿಕೊಂಡವರ ಮಾತನ್ನು ಕೇಳಿ ಆತ ಹೊರಗಿನವರು, ಅವನ ಮಾತನ್ನು ಯಾಕೆ ಕೇಳ್ತೀರಾ? ಮೊದಲೇ ನಾವು ಹೆಣ್ಣು ಕೊಡಲಿಲ್ಲ ಎಂದು ಅವರಿಗೆ ನಮ್ಮ ಮೇಲೆ ಕೋಪ ಇದೆ. ಆ ಕೋಪ ಅಸಮಾಧಾನವನ್ನೆಲ್ಲ ಈ ರೀತಿ ಗೌತಮ್ಗೆ ಆಡಿ ನಿಮ್ಮ ಮನದಲ್ಲಿ ಅವರ ಬಗ್ಗೆ ವಿಷಬೀಜ ಬಿತ್ತಲು ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ತಾಳ್ಮೆಯಿಂದ ನಡೆದುಕೊಳ್ಳಿ. ಚಂದನ ಅಷ್ಟು ವರ್ಷ ಅವರ ಮನೆಯ ಒಡನಾಟದಲ್ಲಿ ಇದ್ದು ಎಲ್ಲರನ್ನೂ ಗಮನಿಸಿದ್ದಾಳೆ. ಅವಳಿಗೂ ಸರಿ ಯಾವುದು ತಪ್ಪು ಯಾವುದು ಎನ್ನುವ ಅರಿವಿದೆ. ಆ ರೀತಿ ಕೆಟ್ಟವರೆನ್ನಿಸಿದ್ರೆ ದೂರವೇ ಉಳಿಯುತ್ತಿದ್ದಳು. ಆದರೆ ಅವನಿಲ್ಲದೆ ಅವಳು ಹೇಗೆ ಕೊರಗುತ್ತಿದ್ದಳು, ಎಷ್ಟು ನೆನೆಯುತ್ತಿದ್ದಳು ಎಂದು ಕಣ್ಣಾರೆ ನೋಡಿದ್ದೀರಾ? ನೆನಪಿರಲಿ. ಹೊರಡಿ, ಸಮಯವಾದರೆ ಟ್ರಾಫಿಕ್ ಹೆಚ್ಚಾಗ್ತದೆ ಎಂದಿದ್ದ. ಕೃಷ್ಣಪ್ರಸಾದ್ ಅವರು ಕಾರಿನಲ್ಲಿ ಕುಳಿತ ನಂತರ ಕೂಡ ಯೋಚಿಸುವಂತೆ ಕಂಡಾಗ, ವಿಮಲಾ ಅವರು ನಂದನ್ ಹೇಳಿದ್ದು ಸರಿಯಾಗಿದೆ. ಸುಮ್ಮನೆ ಬೇಡದೇ ಇದ್ದುದನ್ನೆಲ್ಲ ಯೋಚಿಸಬೇಡಿ. ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಹೇಳಿ ಸೀಟಿಗೆ ಒರಗಿದವರಿಗೆ ಮನದೊಳಗೆ ಮೊದಲ ಬಾರಿಗೆ ಮಗಳ ಮನೆಗೆ ಹೋಗುತ್ತಿದ್ದೇನೆ ಎನ್ನುವ ಸಂಭ್ರಮ ಮನೆ ಮಾಡಿತು. ಗೌತಮ್ ಮೊಬೈಲ್ನಲ್ಲಿ ಮಾತನಾಡುತ್ತಾ ಹೊರಗೆ ಬರುವುದಕ್ಕೂ ಕೃಷ್ಣಪ್ರಸಾದ್ ಅವರ ಕಾರು ಪಕ್ಕದ ವೆಂಕಟಾದ್ರಿಯ ಕಾಂಪೌಂಡ್ ಒಳಗೆ ನಿಂತು ಚಂದನ ತಂದೆ ತಾಯಿ ಇಳಿಯುವುದಕ್ಕೂ ಒಂದೇ ಆಗಿತ್ತು. ನೋಡುತ್ತಲೇ ಮನದಲ್ಲಿ ಅಸಮಾಧಾನದ ಹೊಗೆ ಹಾಡಿತು. ಬರುತ್ತೇನೆ ಎಂದು ಹೇಳಿದ್ದು ಮಗಳ ಮನೆಗೆ, ಆದರೆ ಪಕ್ಕದ ಮನೆಯ ಕಾಂಪೌಂಡ್ನಲ್ಲಿ ಕಾರು ನಿಲ್ಲಿಸಿದ್ದಾರೆ ಅಂದರೆ ಏನರ್ಥ? ಇನ್ನೂ ಅವರು ಈ ಸಂಬಂಧವನ್ನು ಒಪ್ಪಿಕೊಂಡಿಲ್ಲ ಎಂದು. ಅವರು ಒಪ್ಪಿಕೊಂಡರೆಷ್ಟು ಬಿಟ್ಟರೆಷ್ಟು ಹೇಳಿಕೊಂಡವನು ಒಳಗೆ ನಡೆದಿದ್ದ. ಪದ್ಮಾ ಅವರ ತಂಗಿ ಗಂಡನ ನೋಡಿ, ಬನ್ನಿ ಈಗ ಬಂದ್ರಾ? ಚಂದನ ನಿನ್ನೆ ರಾತ್ರಿಯೇ ತಿಳಿಸಿದ್ಲು ಇಂದು ನೀವು ಬರ್ತಾ ಇದ್ದೀರಿ ಎಂದು. ಎಷ್ಟೊತ್ತಿಗೆ ಬಂದದು? ಅಲ್ಲಿ ಎಲ್ಲರನ್ನೂ ಮಾತನಾಡಿಸಿ ಬಂದ್ರಾ ಕೇಳಿದ್ದರು. ವಿಮಲಾ ಅವರು, ಇಲ್ಲ, ಇವರು ಅಲ್ಲಿಗೆ ಕರೆದುಕೊಂಡು ಹೋಗಲಿಲ್ಲ. ಮೊದಲು ಬಂದಿದ್ದು ನಿಮ್ಮ ಮನೆಗೆ, ಈಗ ಅಲ್ಲಿಗೆ ಹೋಗಬೇಕು ಎಂದಿದ್ದರು. ರಾಜು ಅವರು, ನೀವು ನಡೆದುಕೊಂಡಿದ್ದು ತಪ್ಪು. ಮೊದಲು ಅಲ್ಲಿಗೆ ಹೋಗಬೇಕಾಗಿತ್ತು ಎಂದು ಹೇಳಬೇಕು ಎಂದುಕೊಂಡರು. ಮನೆಗೆ ಬಂದವರಿಗೆ ಹಾಗೆ ಹೇಗೆ ಹೇಳುವುದು ಎನಿಸಿ ಸುಮ್ಮನಾದರು. ಆದರೆ ಪದ್ಮಾ ಅವರು, ನೀವು ಮೊದಲು ಅಲ್ಲಿಗೆ ಹೋಗಬೇಕಾಗಿತ್ತು. ಇಲ್ಲಿಗೆ ಬಂದದ್ದು ನೋಡಿದರೆ ಅವರು ತಪ್ಪು ತಿಳಿಯುವುದಿಲ್ವಾ? ಮಗಳು ಅಳಿಯನನ್ನು ಕರೆದುಕೊಂಡು ಹೋಗಲು ಬಂದವರು ನೇರ ಅಲ್ಲಿಗೆ ತಾನೇ ಹೋಗಬೇಕು ಎಂದಿದ್ದರು.
ಕೃಷ್ಣ ಪ್ರಸಾದ್ ಅವರು ಏನೂ ಹೇಳಿಲ್ಲ. ಆದರೆ ಮನದೊಳಗಿನ ಮಂಥನ ಜೋರಾಗಿ ನಡೆದಿತ್ತು. ಹೇಗೆ ಆ ಮನೆಗೆ ಕಾಲಿಡುವುದು, ಹೇಗೆ ಗೌತಮ್ನನ್ನು ಎದುರುಗೊಳ್ಳುವುದು, ಅಷ್ಟೆಲ್ಲ ಮಾತನಾಡಿದ್ದೀನಿ ಎಂದು. ಅವರ ಮನಸ್ಥಿತಿ ಅರಿತ ರಾಜು ಅವರು ಮೊದಲು ಹೋಗಿ ತಿಂಡಿಗೆ ವ್ಯವಸ್ಥೆ ಮಾಡು, ತಿಂಡಿ ತಿಂದು ಆ ಮನೆಗೆ ಹೋಗ್ತಾರೆ ಎಂದಿದ್ದರು. ಪದ್ಮ ಅವರು ತಿಂಡಿ ರೆಡಿ ಇದೆ ಬನ್ನಿ ಹೇಳಿ ಡೈನಿಂಗ್ ಟೇಬಲ್ ಕಡೆ ನಡೆದಾಗ ದಂಪತಿಗಳು ಮುಖ ಮುಖ ನೋಡಿಕೊಂಡರು. ಬೇಡ, ಹಸಿವಿಲ್ಲ ಎಂದಿದ್ದರು. ಯೋಚನೆ ಹಸಿವನ್ನು ನುಂಗಿ ಹಾಕಿದಂತೆ ಎನಿಸಿದಾಗ ಪದ್ಮ ಅವರು ಅರ್ಥ ಮಾಡಿಕೊಂಡು ಬಲವಂತವಾಗಿ ಕರೆದುಕೊಂಡು ಹೋಗಿ ಬಡಿಸಿದ್ದರು. ರೂಮಿನಿಂದ ಬಂದ ಚಂದನ ತಿಳಿ ಆಕಾಶ ನೀಲಿಯ ರೇಷ್ಮೆ ಸೀರೆ ಹುಟ್ಟಿದವಳು. ಹೇಗೆ ಕಾಣಿಸ್ತಾ ಇದ್ದೀನಿ? ಒಳಗೆ ಬರುತ್ತಿದ್ದ ಗೌತಮ್ ಮುಂದೆ ಬಂದು ನಿಂತಿದ್ದಳು. ಹೊರಗೆ ಹೋಗುವುದಿದೆಯಾ ಕೇಳಿದ. ಇಷ್ಟೊತ್ತು ಚೂಡಿದಾರಿನಲ್ಲಿದ್ದವಳು ಇದ್ದಕ್ಕಿದ್ದಾಗೆ ಸೀರೆ ಹುಟ್ಟಿರೋದು ನೋಡಿ ಚಂದನ. ಇಲ್ಲ, ಎಲ್ಲೂ ಹೋಗುತ್ತಿಲ್ಲ. ಅತ್ತೆ ಕರೆದು ಈ ಸೀರೆ ಉಡಲು ಹೇಳಿದರು. ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಗೌತಮ್ ಚೆನ್ನಾಗಿದೆಯಾ ಎಂದು ಹೇಳುವ ರೀತಿ ಅವಳಿಗೆ ತಿಳಿದಿತ್ತು. ರೂಮಿಗೆ ಕಾಫಿ ತರಲಾ ಕೇಳಿದ್ದಳು. ಉಟ್ಟ ಸೀರೆ ಹೆಚ್ಚು ಇಷ್ಟವಾಗಿದ್ದು ಅದನ್ನು ಗೌತಮ್ನ ರೀತಿಯಲ್ಲಿ ತಿಳಿದುಕೊಳ್ಳುವ ಆಸೆ. ಗೌತಮ್, ನಿನ್ನೆ ತಂದೆ ತಾಯಿ ಬಂದಿದ್ದಾರೆ, ಪಕ್ಕದ ಮನೆಗೆ ಹೋಗಿದ್ದಾರೆ. ಅಲ್ಲೇ ಇದ್ದು ಹಾಗೆ ತಿರುಗಿ ಹೋಗಿ ಬಿಡಲು ಹೇಳು. ಇಲ್ಲಿಗೆ ಬರಲು ಮನಸ್ಸಿಲ್ಲದವರಿಗೆ ಬಲವಂತವಾಗಿ ಬರಲು ಕಷ್ಟ ಬೇಡ. ನಾಲಿಗೆ ತುದಿಗೆ ಬಂದ ಮಾತುಗಳು ಮುಖದ ತುಂಬ ನಗು ಸಂಭ್ರಮ ಹೊತ್ತು ನಿಂತಿದ್ದವಳ ನೋಡಿ ಹೇಳಲಾಗದೆ ಮುಷ್ಟಿ ಕಟ್ಟಿದ್ದ. ಚಂದನ, ಜಡೆ ಹಾಕಿ ಹೂ ಮುಡಿದುಕೊಳ್ಳ, ನಿಮಗೆ ಇಷ್ಟ ಆಗುತ್ತೆ ಕೇಳಿದ್ಲು. ಕೇಳಿದ ರೀತಿಗೆ ಸೋತಿದ್ದ. ಅವಳ ತಂದೆಯ ನೆನಪು ಕೆಲ ಕ್ಷಣಗಳು ಮನಸ್ಸಿನಿಂದ ದೂರ ಸರಿದಿತ್ತು. ಹಾಲ್ನಲ್ಲಿ ಯಾರೂ ಕಾಣದ ಕಾರಣ ಅಲ್ಲಿಯೇ ತಬ್ಬಿ ಹನೆಗೆ ಕೆನ್ನೆಗೆ ಚುಂಬಿಸಿದವನು. ಪ್ರತಿಕ್ಷಣ ನೀನು ನನ್ನವಳು ಎನ್ನುವ ಭಾವನೆ ಹೊಸದಾಗಿ ಹೆಚ್ಚುತ್ತಲೇ ಇರುತ್ತದೆ. ಪ್ರತಿ ಬಾರಿ ನೋಡಿದಾಗಲೂ ಮೊದಲಿಗಿಂತ ಆಪ್ತ ಮಾಡಿಕೊಳ್ಬೇಕು ಎನ್ನುವ ಅನಿಸಿಕೆ. ಸುಮ್ಮನೆ ತಲೆ ಕೆಡಿಸ್ತೀಯ ಎಂದಿದ್ದ. ಗೌತಮ್ ಎರಡೇ ಮುತ್ತಿಗೆ ತನ್ನ ಮನದ ಭಾವನೆ ಹೇಳಿ ಸುಮ್ಮನಾದಾಗ, ಇಷ್ಟೇನಾ ನಾನು ಚೆನ್ನಾಗಿ ಕಾಣಿಸ್ತಾ ಇರೋದು? ಬೆರಳ ತುದಿ ಚೂರು ತೋರಿ ಕೇಳಿದಳು. ಗೌತಮ್ ಅವಳು ಕೇಳಿದ ರೀತಿಗೆ ಇಲ್ಲ ಇಷ್ಟು ಹೇಳುತ್ತಾ ಮತ್ತೊಮ್ಮೆ ಕೆನ್ನೆಗೆ ಗಾಢವಾಗಿ ತುಟಿ ಹೊತ್ತುತ್ತಿದ್ದಂತೆ ಅಡಿಗೆ ಮನೆಯಿಂದ ಹೊರಬಂದ ಚೆನ್ನಯ್ಯ ಕೈಯಲ್ಲಿ ಹಿಡಿದಿದ್ದ ಪಾತ್ರೆ ಅವರನ್ನು ನೋಡುತ್ತಲೇ ಬೀಳಿಸಿದವನು. ನಾನೇನು ನೋಡಿಲ್ಲ, ಹಾಲ್ಗೂ ಒಂದು ಬೋರ್ಡ್ ಬರೆದು ಹಾಕಿಕೊಂಡು ಬಿಡಿ, ನಾವಿಬ್ಬರು ಇದ್ದೇವೆ, ಯಾರೂ ಬರಬೇಡಿ ಎಂದು. ಅಡುಗೆ ಮನೆಯಲ್ಲಿ ಕಷ್ಟನೋ ಸುಖನೋ ಇದ್ದು ಬಿಡುತ್ತೇನೆ ಹೇಳಿ ಮತ್ತೆ ಒಳಗೆ ನಡೆದಿದ್ದರು. ಚಂದನ ಮುಜುಗರದಿಂದ ಬಿಡಿಸಿಕೊಂಡವಳು. ಅಯ್ಯೋ, ಮತ್ತೆ ನೋಡಿಬಿಟ್ರು, ಏನು ಮಾಡೋದು ಕೇಳಿದಳು. ಗೌತಮ್, ಅವರಿಗೇನು, ಇದು ಹೊಸದು ಬಿಡು, ಹೇಗೆ ಕಾಣಿಸ್ತಿದ್ಯಾ ಎಂದು ಡೀಟೇಲ್ ಆಗಿ ಹೇಳ್ತೀನಿ ಬಾ ಹೇಳಿ ಅವಳ ಕೈ ಹಿಡಿದು ತನ್ನ ಕೋಣೆಯ ಕಡೆಗೆ ನಡೆಯಲು ನೋಡಿದ್ದ. ರೂಮಿನಿಂದ ಬಂದ ಇಂದ್ರಾಣಿಯವರು, ಚಂದು, ನಿಂಗೆ ಈ ಸೀರೆ ಚೆನ್ನಾಗಿ ಒಪ್ಪುತ್ತದೆ ಎನ್ನುತ್ತಾ ಬಾಗಿಲ ಕಡೆಗೆ ನೋಡಿದವರು. ಬನ್ನಿ ಬನ್ನಿ, ಪ್ರಯಾಣ ಆರಾಮವಾಗಿ ಇತ್ತಾ, ಹೇಗಿದ್ದೀರಾ ಎಂದಿದ್ದರು. ಗೌತಮ್ ತಿರುಗಿ ನೋಡಿದ್ದ. ಹೆಂಡತಿಯ ಜೊತೆ ನಡೆದು ಬರುತ್ತಿದ್ದ ಕೃಷ್ಣ ಪ್ರಸಾದ್ ಅವರ ಮುಖದಲ್ಲಿ ಹೇಳತೀರದ ಭಾವನೆಗಳು. ಹೊಸಿಲ ಬಳಿ ನಿಂತು ಕೆಲ ಕ್ಷಣ ಯೋಚಿಸಿಯೇ ಕಾಲು ಒಳಗಡೆ ಇಟ್ಟಿದ್ದು. ಅದು ಗೌತಮ್ ಅನುಭವಕ್ಕೆ ಬಂದಿತ್ತು. ಚಂದನ ಅವರ ನೋಡುತ್ತಲೇ ಓಡಿ ಬಂದವಳು ನೇರ ಕೃಷ್ಣ ಪ್ರಸಾದ್ ಅವರ ಕೈ ಹಿಡಿದು ತೋಳಿಗೆ ತಲೆ ಹಚ್ಚಿ ಅಪ್ಪಾಜಿ ಎಂದಿದ್ದಳು. ವಿಮಲಾ ಅವರು, ಏನೇ ಅಪ್ಪನ ಮಗಳೇ, ಚೆನ್ನಾಗಿದ್ಯಾ? ನಿನ್ನ ಮುಖದಲ್ಲಿ ಹೀಗೆ ನಗು ಸಂಭ್ರಮ ನೋಡಿ ಎಷ್ಟು ದಿನಗಳಾಗಿತ್ತು ಎಂದವರಿಗೆ ಲವಲವಿಕೆಯಿಂದ ಸಂತೋಷದಿಂದ ಇದ್ದ ಮಗಳನ್ನು ನೋಡಿ ಅವರ ಮನಸ್ಸಿಗೆ ಹಾಲು ಕುಡಿದಂತಾಗಿತ್ತು. ರೂಮಿನಿಂದ ಬಂದ ಮಹೇಂದ್ರ ಅವರು, ಯಾವಾಗ ಬಂದದ್ದು, ಹೇಗಿದ್ದೀರಾ? ಬನ್ನಿ ಒಳಗೆ, ತಿಂಡಿ ತೆಗೆದುಕೊಳ್ಳಿ. ನಂದು ತಿಂಡಿ ಆಯಿತು, ಮಾತ್ರೆ ತೆಗೆದುಕೊಳ್ಳಲು ರೂಮಿಗೆ ಹೋಗಿದ್ದೆ. ಅಳಿಯ ಮಾವ ಎಲ್ಲಿ ಮತ್ತೆ ಜಗಳಕ್ಕೆ ಬೀಳುವರೋ ಎನಿಸಿ ಗಾಬರಿಂದ ತಾವೇ ಒಂದಿಷ್ಟು ಮಾತನಾಡಿದರು. ಅಲ್ಲೇ ನಿಂತ ಮೊಮ್ಮಗನನ್ನು ನೋಡುತ್ತಾ ಗೌತಮ್ ಮಡದಿ ತನ್ನತ್ತ ನೋಡಿದ ನೋಟಕ್ಕೆ, ಬನ್ನಿ ಅತ್ತೆ, ಹೇಗಿದ್ದೀರಾ? ಪ್ರಯಾಣ ಹೇಗಿತ್ತು ಕೇಳಿದ್ದ. ಚೆನ್ನಾಗಿದ್ದೇವೆ, ನೀವೇಗಿದ್ದೀರಾ ಹೇಳುತ್ತಾ ಒಳಗೆ ಬಂದವರು ಇಂದ್ರಾಣಿ ಅವರ ಕೈಗೆ ತಾವು ತಂದಿದ್ದ ಹೂವು, ಹಣ್ಣುಗಳು ಹಾಗೆ ಸಿಹಿ ತಿನಿಸಿದ್ದ ಬಾಸ್ಕೆಟ್ಗಳನ್ನು ನೀಡಿದ್ದರು.
ಇದೆಲ್ಲ ಯಾಕೆ ತರೋಕ್ಕೆ ಹೋದ್ರಿ ಎನ್ನುತ್ತಲೇ ಪಡೆದುಕೊಂಡು ಬಂದ ಚೆನ್ನಯ್ಯನಿಗೆ ತೆಗೆದು ಇರಿಸುವಂತೆ ಹೇಳಿ, ಬೀಗರು ಬರುತ್ತಾರೆ ಎಂದು ತಿಂಡಿ ಮಾಡಿಸಿದ್ದ ಕಾರಣ ಮೊದಲು ತಿಂಡಿ ತಿಂದು ಬಿಡಿ, ದೂರದ ಪ್ರಯಾಣ ಮಾಡಿ ಬಂದಿದ್ದೀರಾ ಎಂದಿದ್ದರು. ಈಗ ತಾನೇ ಅವರ ಮನೆಯಲ್ಲಿ ತಿಂಡಿ ತಿಂದಿದ್ದ ಕಾರಣ ಇಬ್ಬರು ಪರವಾಗಿಲ್ಲ ಮುಗಿಸಿ ಬಂದಿದ್ದೇವೆ ಎಂದಿದ್ದರು. ಇಂದ್ರಾಣಿಯವರು, ಹೀಗೆಂದರೆ ಹೇಗೆ, ಮಗಳ ಮನೆಗೆ ಬರ್ತಿದ್ದೀರಾ, ಹೊರಗೆ ತಿಂಡಿ ತಿಂದದು ಯಾಕೆ, ಚಂದನ ಇಲ್ಲಿ ನಿಮಗೆ ಇಷ್ಟವಾದ ತಿಂಡಿ ಮಾಡಿಸಿ ಕಾಯುತ್ತಿದ್ದಳು ಎಂದಿದ್ದರು. ಆಗಲೇ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು. ಗೌತಮ್ ಕೋಪ ಅಸಮಾಧಾನದಿಂದ ಕೃಷ್ಣ ಪ್ರಸಾದ್ ಅವರ ಕಡೆ ನೋಡಿದವನು, ಬಲವಂತ ಮಾಡಬೇಡಿ, ಅವರಾಗಲೇ ಪಕ್ಕದ ಮನೆಗೆ ಹೋಗಿ ಬಂದಿದ್ದಾರೆ, ಎಲ್ಲ ಅಲ್ಲಿಯೇ ಮುಗಿಸಿರಬೇಕು ಎಂದಿದ್ದ. ನೀರಿನ ಲೋಟ ಹಿಡಿದು ಬಂದ ಸರೋಜಮ್ಮ, ಅಲ್ಲ, ಹೆಣ್ಣು ಗಂಡನ್ನು ಕರೆಯಲು ಬಂದವರು ಮೊದಲು ಮಗಳ ಮನೆಗೆ ಬಂದ ಅವಳನ್ನು ನೋಡಬೇಕು ತಾನೆ, ಆಮೇಲೆ ಸಂಬಂಧಿಕರ ಮನೆ, ಬಾಯಿ ಹಿಡಿತಕ್ಕೆ ಸಿಕ್ಕದೇ ಇದ್ದಾಗ ಹೇಳಿ ನಡೆದಿದ್ದರು. ಗೌತಮ್ಗೆ ತನ್ನ ಮನದ ಮಾತು ಅವರೇ ಹೇಳಿದ ಬಗ್ಗೆ ಸಮಾಧಾನ ಎನಿಸಿತು. ಮಡದಿಗಾಗಿ ಆದಷ್ಟು ಸಮಾಧಾನವಾಗಿ ಇರಲು ನಿರ್ಧರಿಸಿದ. ಇನ್ನು ಮಗಳ ಕೈ ಬಿಡದೆ ಹಿಡಿದಿದ್ದ ಕೃಷ್ಣ ಪ್ರಸಾದ್ ಅವರು ಅಳಿಯ ತಮ್ಮನ್ನು ಮಾತನಾಡಿಸದೇ ಇದ್ದ ಬಗ್ಗೆ ಅಸಮಾಧಾನ ಮೂಡಿದರು. ಮಗಳ ಮುಖದಲ್ಲಿದ್ದ ನಗು ಅದನ್ನು ಕೊಂಚ ಕಡಿಮೆ ಮಾಡಿದ್ದು. ಉಳಿದವರು ಮಾತನಾಡಿಸಿದಾಗ ಅವರೊಂದಿಗೆ ಮಾತನಾಡುತ್ತಾ ಒಳಗೆ ಬಂದು ಕುಳಿತಿದ್ದರು. ಮೊದಲ ಬಾರಿ ಬಂದಿದ್ದ ಕೃಷ್ಣ ಪ್ರಸಾದ್ ಅವರು ಮನೆಯನ್ನು ನೋಡುತ್ತಾ ಕುಳಿತವರು. ಒಳಗೆ ಬರುವಾಗ ಹೊರಗಿನ ಗಾರ್ಡನ್, ನಿಂತಿದ್ದ 4 ಕಾರುಗಳು, ವಾಚ್ಮ್ಯಾನನ್ನು ನೆನಪಿಸಿಕೊಂಡು, ನನ್ನ ಮಗಳನ್ನು ಇಷ್ಟು ಶ್ರೀಮಂತರ ಮನೆಗೆ ಕೊಡುತ್ತೇನೆ ಎಂದು ಅಂದುಕೊಂಡಿರಲಿಲ್ಲ ಎನ್ನುತ್ತಾ ಮತ್ತೊಮ್ಮೆ ಮನೆ ನೋಡುತ್ತಾ, ಅರಮನೆಯಂತೆ ಇದೆ, ಇಷ್ಟು ವಿಶಾಲವಾಗಿದೆ, ಸ್ವಚ್ಛವಾಗಿದೆ, ಮನೆಯೊಳಗೆ ಹಾಲು ಕಾಲು ಇಟ್ಟುಕೊಂಡಿರಬೇಕು ಎಂದುಕೊಂಡೆ ಮಗಳ ಕಡೆ ನೋಡಿದರು. ನನ್ನ ಮಗಳು ಇಲ್ಲಿ ರಾಣಿಯಂತೆ ಇದ್ದಾಳೆ, ನಾನೇ ಏನೇನೋ ಅಂದುಕೊಂಡು ಬಿಟ್ಟೆ ಎಂದುಕೊಂಡಿದ್ದರು. ಗೌತಮ್ ಚಂದನಗಾಗಿ ರೂಮ್ ಸೇರದೆ ಡೈನಿಂಗ್ ಟೇಬಲ್ ಬಳಿ ಉಳಿದಿದ್ದ. ವಿಮಲಾ ಅವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಇಂಥ ಮನೆಗೆ ತಮ್ಮ ಮಗಳು ಸೊಸೆಯಾಗಿದ್ದಾಳೆ ಎಂದು. ಕೃಷ್ಣ ಪ್ರಸಾದ್ ಅವರು ಅಲ್ಲಲ್ಲಿ ಇದ್ದ ಪೇಂಟಿಂಗ್ಗಳು ನೋಡುತ್ತಾ ಶೋಕೇಸ್ ನೋಡಿದ್ದರು. ಪಡೆದಿದ್ದ ಟ್ರಾಫಿಗಳು, ಶೀಲ್ಡ್ಗಳು, ಮೆಡಲ್ಗಳು, ಸರ್ಟಿಫಿಕೇಟ್ಗಳನ್ನು ಸಾಲಾಗಿ ಜೋಡಿಸಲಾಗಿತ್ತು. ಅವರ ನೋಟ ಗಮನಿಸಿದ ಮಹೇಂದ್ರ ಅವರು, ನಮ್ಮ ಇಂದ್ರಾಣಿ ಹಾಗೂ ಗೌತಮ್ದು ಇದೆಲ್ಲ ಎಂದಿದ್ದರು. ಇಂದ್ರಾಣಿ ಅವರಿಗೆ ಆ ದಿನ ನೆನಪಾಗಿತ್ತು. ಕಬೋರ್ಡ್ ಬಾಗಿಲು ತೆರೆದಿದ್ದ ಸಮಯದಲ್ಲಿ ತಮ್ಮ ರೂಮ್ಗೆ ಬಂದಿದ್ದ ಮಗ ಕಬೋರ್ಡ್ ಒಳಗೆ ಜೋಡಿಸಿಟ್ಟದನ್ನು ನೋಡಿ, ಇದು ನಿಮ್ಮ ಸಾಧನೆ, ಯಾಕೆ ಹೀಗೆ ಒಳಗೆ ಇಟ್ಟುಕೊಂಡಿದ್ದೀರಾ ಹೇಳಿದವನು ಅವುಗಳನ್ನು ತಾನೇ ತಂದು ತನ್ನ ಟ್ರಾಫಿ ಪುರಸ್ಕಾರಗಳ ನಡುವೆ ಅವುಗಳನ್ನು ಜೋಡಿಸಿದ್ದ. ಅಂದು ಮಗನ ಕಣ್ಣಲ್ಲಿ ಕಂಡ ಹೆಮ್ಮೆ, ಗೌರವ ಅಚ್ಚಳಿಯದೆ ಅವರ ಮನದಲ್ಲಿ ನಿಂತಿತ್ತು. ಒಂದು ರೀತಿ ಸಾರ್ಥಕವಾದಂಥ ಭಾವನೆ. ಕೃಷ್ಣ ಪ್ರಸಾದ್ ಅವರಿಗೆ ಬೇಸರವಾಗಿತ್ತು. ಇಷ್ಟೆಲ್ಲ ಸಾಧಿಸಿರುವ ಹೆಣ್ಣಿನ ಬಗ್ಗೆ ಎಷ್ಟು ಹಗುರವಾಗಿ ಮಾತನಾಡಿಬಿಟ್ಟೆ ಅಂದು. ಅದೊಂದು ಮಾತು ಆಡದೇ ಇದ್ದಿದ್ರೆ ಆಗುತ್ತಿತ್ತು. ಇವನಿಂದ ನನಗೇನಾಗಬೇಕು ಎನ್ನುವ ಭಾವ ಇತ್ತು. ಯಾವತ್ತೇ ಆಗಲಿ, ಎಂಥ ಸಂದರ್ಭವೇ ಆಗಲಿ, ಒಬ್ಬರನ್ನು ಕೀಳಾಗಿ ನೋಡಿ ಅವರ ಮನಸ್ಸಿಗೆ, ಆತ್ಮಾಭಿಮಾನಕ್ಕೆ ನೋವಾಗುವಂತೆ ಎಂದು ಮಾತನಾಡಬಾರದು. ಹೇಳುವ ಮಾತುಗಳಲ್ಲಿರುವ ಶಕ್ತಿಯು ಯಾವುದಕ್ಕೂ ಇಲ್ಲ, ಅಳಿಯದೆ ಉಳಿದು ಬಿಡುತ್ತದೆ ಎಂದುಕೊಂಡರು. ಚಂದನ, ಅಪ್ಪಾಜಿ ಸ್ವಲ್ಪ ತಿಂಡಿ ತಿನ್ನಿ, ನಿಮಗಾಗಿ ಮಾಡಿಸಿದ್ದು ಕೇಳಿದ್ದಳು. ಅವರಾಗಲೇ ತಿಂಡಿ ತಿಂದು ಮಾತ್ರ ತೆಗೆದುಕೊಂಡಿದ್ದ ಕಾರಣ ಅದನ್ನೇ ಹೇಳಿದರು. ಮಹೇಂದ್ರ ಅವರು, ಹೋಗಲಿ ಬಿಡು ಚಂದನ ಎಂದಿದ್ದರು. ಆದರೆ ಗೌತಮ್ ಅವಳು ಹೇಳಿದರೂ ತಿನ್ನುತ್ತಿಲ್ಲವಲ್ಲ, ಬೆಳಗಿನಿಂದ ಹೆಚ್ಚು ಕಡಿಮೆ ಅಡುಗೆ ಮನೆಯಲ್ಲೇ ಇದ್ದಳು. ನಮ್ಮ ಅಪ್ಪಾಜಿಗೆ ಹಾಗಿದ್ರೆ ಇಷ್ಟ, ಖಾರ ಮುಂದೆ ಇರಲಿ, ಎಣ್ಣೆ ಹೆಚ್ಚು ಬೇಡ ಎನ್ನುತ್ತಾ ಚೆನ್ನಯ್ಯನನ್ನು ಹಿಂದೆ ಕಳುಹಿಸಿ ಅವಳೇ ಮುಂದೆ ನಿಂತಿದ್ದ ನೆನಪಾಗಿತ್ತು. ಚಂದನಗೆ ಇನ್ನೂ ತಂದೆ ಬರುವುದಿಲ್ಲ ಎಂದು ತಿಳಿದಿದ್ದು, ಅಮ್ಮ ನೀವಾದರೂ ಬನ್ನಿ ಕರೆದ ಮಗಳ ರೀತಿಗೆ ವಿಮಲಾ ಅವರು ನಡೆದಿದ್ದರು. ಕೃಷ್ಣ ಪ್ರಸಾದ್ ಅವರು ಒಂದೆರಡು ತುತ್ತಾದರೂ ತಿನ್ನಬೇಕಾಗಿತ್ತು. ಮೊದಲೇ ಅಳಿಯ ಎಣಿಸಿಕೊಂಡವನ ಮುಖದಲ್ಲಿ ನಗುವಿಲ್ಲ. ಇದನ್ನೇ ಹಿಡಿದುಕೊಂಡರೆ ಕಷ್ಟ. ಇನ್ನು ನಾವು ಪಕ್ಕದ ಮನೆಗೆ ಹೋಗಿ ಬಂದದ್ದು ನೋಡಿದಾನೆ, ಅದಕ್ಕೂ ಕೋಪ ಮಾಡಿಕೊಂಡಾನು ತಮ್ಮಲ್ಲೇ ಹೇಳಿಕೊಂಡರು. ಅಲ್ಲಿದ್ದ ಆಸನಗಳನ್ನು ನೋಡುತ್ತಾ ಕುಳಿತವರಿಗೆ ಈ ಹಿಂದೆ ತಾವು ಎಂದು ಇಷ್ಟು ಶ್ರೀಮಂತರ ಮನೆಗೆ ಹೋಗಿದ್ದು ನೋಡಿದಿಲ್ಲ. ನಮ್ಮ ಊರಿನ MLA ಮನೆ ಒಳಗೆ ಹೇಗಿರಬಹುದೇನು ಎಂದುಕೊಂಡರು. ಗೌತಮ್ ಎದುರಿಗೆ ತಿಂಡಿ ತಿನ್ನಲು ಒಂದು ರೀತಿ ಎನಿಸಿದರು.
ಇಂದ್ರಾಣಿ ಅವರು ಸ್ನೇಹಿತೆಯಂತೆ ಕಾಣುತ್ತಿದ್ದದು ಅವರ ಸಂಕೋಚ ಮರೆಸಿತ್ತು. ಮೈಸೂರು ಸಿಲ್ಕ್ ಸೀರೆ ಹೊಟ್ಟು ಗಂಡನಿಗೆ ತಿಂಡಿ ಬಡಿಸುತ್ತಾ ಅಡುಗೆ ಮನೆಯಲ್ಲಿ ಅದು ಬೇಡ ಹಾಗೆ ಮಾಡಿ ಎನ್ನುತ್ತಿದ್ದ ಮಗಳನ್ನು ನೋಡುವುದೇ ಒಂದು ಸಂಭ್ರಮವಾಗಿತ್ತು ವಿಮಲಾ ಅವರಿಗೆ. ಕೈ ತೊಳೆದು ಎದ್ದು ನಿಂತ ಗೌತಮ್, ಸಂಕೋಚ ಪಟ್ಕೊಳ್ಬೇಡಿ ತನ್ನ ಅತ್ತೆಗೆ ಹೇಳಿ ಕೃಷ್ಣ ಪ್ರಸಾದ್ ಅವರ ಮುಂದೆ ತನ್ನ ರೂಮ್ಗೆ ನಡೆದಿದ್ದ. ಮುಷ್ಟಿ ಕಟ್ಟಿ ಸೋಪಕ್ಕೆ ಗುದ್ದಿದ್ದರು. ಎಷ್ಟು ದುರಹಂಕಾರ! ಮನೆಗೆ ಬಂದಿರುವವರನ್ನು ಮಾತನಾಡಿಸಬೇಕು ಎನ್ನುವ ಸೌಜನ್ಯ ಇಲ್ಲ. ಇಂಥ ಮನಸ್ಥಿತಿ ಅವನ ಜೊತೆ ನನ್ನ ಮಗಳು ಹೇಗಿರ್ತಾಳೆ? ಕೋಪ ಬಂದರೆ ಅವನು ಮನುಷ್ಯನೇ ಅಲ್ಲ. ನಿಮ್ಮ ಮಗಳ ಸ್ಥಿತಿ ನೆನಪಿಸಿಕೊಳ್ಳಿ ಎಂದ ನಿಹಾರ್ ಮಾತುಗಳು ನೆನಪಾಗಿದ್ದವು. ಮನದಲ್ಲಿ ಹೇಳತೀರದ ಭಯ ಆವರಿಸಿತು. ಅಷ್ಟು ದೊಡ್ಡ ಮನೆಯ ವಾತಾವರಣ ಮೊದಲ ಬಾರಿ ನೋಡಿದ ಕಾರಣ ಅಸಹಜ ಎನಿಸಲು ಶುರುವಾಗಿತ್ತು. ಇಷ್ಟು ಗಟ್ಟಿ ಗಂಡಿಗೆ ಇರುವ ನಾನೇ ವಾತಾವರಣದಲ್ಲಿ ಸರಗವಾಗಿ ಮಾತನಾಡಲು ಆಗುತ್ತಿಲ್ಲ. ಇನ್ನು ಚಂದು, ಅಷ್ಟು ಮೃದು ಮನಸ್ಸಿನ ಹುಡುಗಿ ಇಲ್ಲಿ ಹೇಗಿದ್ದಾಳೆ? ಯೋಚನೆಗೆ ಬಿದ್ದರು. ಮೊದಲು ಮಗಳ ಜೊತೆ ಮಾತನಾಡಬೇಕು ಎಂದು ಕೊಂಡರು. ಕಾಫಿ ಕಪ್ ಹಿಡಿದು ಗೌತಮ್ ರೂಮಿನ ಕಡೆ ಹೊರಟ ಮಗಳ ನೋಡಿ ಕಾಯ್ತಾ ಕುಳಿತರು. ಕಪ್ ತನ್ನ ಕೈಗೆ ತೆಗೆದುಕೊಂಡವನು ಅವಳ ಮುಖವನ್ನೇ ನೋಡುತ್ತಾ, ಇಷ್ಟು ದಿನ ಈ ಸಂಭ್ರಮ, ಮುಖದಲ್ಲಿನ ಈ ಮಿಂಚು ಎಲ್ಲಿಟ್ಟಿದ್ದೆ? ಖುಷಿಗೆ ಸರಿಯಾಗಿ ನೀನು ತಿಂಡಿಯನ್ನೇ ತಿನ್ನಲಿಲ್ಲ ಕೇಳಿದ್ದ. ಹಾಗೇನಿಲ್ಲ, ಏನಾಗ್ತಿದೆ ಅಂತ ಗೊತ್ತಿಲ್ಲ, ಒಂದು ರೀತಿ ಅನಿಸ್ತಾ ಇತ್ತು. ಹೇಳೋದಕ್ಕೆ ನನಗೆ ಬರ್ತಾ ಇಲ್ಲ ಹೇಳುತ್ತಾ ಸಮಾಧಾನವಾಗಿ ನಡೆದುಕೊಂಡ ಗಂಡನ ಕಡೆ ನೆನಪಾಗಿ ಥ್ಯಾಂಕ್ ಯು ಹೇಳಿ ಖಾಲಿ ಕಪ್ಪು ಕೈಗೆ ತೆಗೆದುಕೊಂಡು ಹೊರಡಲು ನೋಡಿದಳು. ಗೌತಮ್, ಇಷ್ಟೇನಾ, ಬೇರೆ ಏನಿಲ್ವಾ ಕೇಳಿದ್ದ. ಕೆಲಸಕ್ಕೆ ಹೋಗ್ತೀರಾ? ಬಾಯಿ ಹೇಳಿ ಕಳಿಸಿಕೊಡ್ಬೇಕಾ? ಇಂದು ಮನೆಯಲ್ಲಿ ಇರ್ತೀರಾ ಅಂದ್ಕೊಂಡಿದ್ದೆ. ಇಂದು ಕೆಲಸಕ್ಕೆ ಹೋಗಬೇಡಿ, ಮಧ್ಯಾಹ್ನದವರೆಗಾದರೂ ಮನೆಯಲ್ಲಿ ಇರಿ ಎಂದಿದ್ದಳು. ಗಂಡ ಕೆಲಸಕ್ಕೆ ಹೋಗದೆ ಹೆಂಡತಿಗಾಗಿ ಮನೆಯಲ್ಲೇ ಉಳಿದಾಗ ಅದಕ್ಕೆ ಕೂಡ ಥ್ಯಾಂಕ್ಸ್ ಹೇಳುವ ವಿಧಾನ ಇದೆ. ಹೀಗೆ ನಿರಾಸವಾಗಿ ಹೋದರೆ ನಾನು ಉಳಿದದ್ದಕ್ಕೆ ಯಾವ ಪ್ರಯೋಜನವೂ ಇಲ್ಲ ಎನಿಸಿಬಿಡುತ್ತದೆ. ಹೇಳಿದವನ ರೀತಿ ಅರ್ಥವಾಗಿತ್ತು. ಕೊರಳ ಬಳಸಿ ಮುಂಗಾಲಿನ ಮೇಲೆ ನಿಂತು ಮುತ್ತಿಟ್ಟಿದ್ದಳು. ಆತುರಕ್ಕೆ ಕೊಡುವಾಗಿದೆ, ಹೋಗಲಿ ಬಿಡು, ನಿನಗಾಗಿ ನಾನೇ ಅಂತ ಕಷ್ಟ ತೆಗೆದುಕೊಳ್ಳುತ್ತೇನೆ ಹೇಳುತ್ತಾ ಮುಖವೆಲ್ಲ ಮುದ್ದಿಸಿದವನು ಇಲ್ಲೇ ಇರು ಸ್ವಲ್ಪ ಹೊತ್ತು, ಮನ ಬೇಯುತ್ತಿದೆ ಹೇಳಿ ಅವಳನ್ನು ಎದೆಗರಗಿಸಿಕೊಂಡು ಕಣ್ಣು ಮುಚ್ಚಿದ. ಅವಳಲ್ಲಿ ಒಂದು ರೀತಿಯ ನಿಶ್ಚಿಂತೆ, ಸಮಾಧಾನದಿಂದ ಕಣ್ಣು ಮುಚ್ಚಿ ನೆಮ್ಮದಿಯಾಗಿ ಉಳಿದಿದ್ದಳು. ಗೌತಮ್ ಮನದಲ್ಲಿ ಅರ್ಥವಾಗದ ಭಯ, ಎಲ್ಲಿ ತನ್ನಿಂದ ದೂರ ಆಗಿ ಬಿಡುವಳೋ ಎನ್ನುವಂತೆ. ಕ್ಷಣ ಕ್ಷಣಕ್ಕೂ ಹಿಡಿತ ಬಿಗಿ ಮಾಡುತ್ತಾ ಹಿಡಿತಕ್ಕೆ ಸಿಗದೆ ಕೆನ್ನೆ ಮೇಲೆ ಬರುತ್ತಿದ್ದ ಮುಂಗುರುಳನ್ನು ಸವರುತ್ತಾ ಸಮಯ ಕಳೆದಿದ್ದ. ಎಷ್ಟೊತ್ತಾದರೂ ಗೌತಮ್ ಬಿಡದೆ ಉಳಿದಾಗ ಎಲ್ಲ ಏನೆಂದುಕೊಳ್ಳುವುದಿಲ್ಲ, ನಾನೀಗೆ ಒಳಗೆ ಉಳಿದರೆ ಎನಿಸಿ ಹೊರಗೆ ಹೋಗ್ಲಾ ಕೇಳಿದ್ದಳು. ಚೆನ್ನಯ್ಯ ಅವರ ಹೆಂಡತಿ ಅಡುಗೆ ಕೆಲಸ ನೋಡಿಕೊಳ್ಳುತ್ತಿದ್ದಾರೆ ತಾನೆ, ನಿಂಗೇನು ಅಲ್ಲಿ ಕೆಲಸ? ಇಲ್ಲ, ಮಾತನಾಡಿಸ್ಬೇಕಲ್ವಾ, ಹೀಗೆ ಒಳಗೆ ಉಳಿದರೆ ಹೇಗೆ? ನಿನಗೆ ನನಗಿಂತ ಅವರೇ ತಾನೇ ಮುಖ್ಯ. ಬಾಯಿಗೆ ಸುಮ್ಮನೆ ಬಂದ ಮಾತು ಹಾಗೆ ಹೇಳಿಬಿಟ್ಟಿದ್ದ. ಅಷ್ಟಕ್ಕೆ ಅವಳ ಕಣ್ಣುಗಳು ತುಂಬಿತು. ಅವನ ಕೊರಳ ಗಟ್ಟಿಯಾಗಿ ಬಳಸಿದವಳು, ನೀವೇ ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ಬೇರೆ ಯಾರು ಅರ್ಥ ಮಾಡಿಕೊಳ್ತಾರೆ ಹೇಳಿದ್ದಳು. ತಪ್ಪಿನ ಅರಿವಾಗಿತ್ತು. ಯಾವ ಮಾತು ಗಂಭೀರವಾಗಿ ತೆಗೆದುಕೊಳ್ಬೇಕು, ಯಾವ ಮಾತು ಹಗುರವಾಗಿ ತೆಗೆದುಕೊಳ್ಬೇಕು ಅಂತ ಗೊತ್ತಾಗಲ್ವಾ? ಸರಿ ಹೋಗು ಎಂದಿದ್ದ. ಹಾಗೆ ಉಳಿದವಳ ನೋಡಿ ಹಣೆಗೆ ಮುತ್ತಿಟ್ಟು, ಸುಮ್ಮನೆ ಹೇಳಿದ್ದು, ಕೋಪದಿಂದ ಅಲ್ಲ, ಹೋಗು ಮಾತನಾಡಿಸು, ಸ್ವಲ್ಪ ಸಮಯ ಬಿಟ್ಟು ಬರ್ತೀನಿ ಎಂದಿದ್ದ. ಬಾಗಿಲವರೆಗೂ ಬಂದವಳು ತಿರುಗಿ ನೋಡಿ ಅಪ್ಪಾಜಿ ಜೊತೆ ಒಂದೆರಡು ಮಾತನಾಡಿ ಹೇಳಿ ಕ್ಷಣವೂ ನಿಲ್ಲದೆ ಹೊರ ನಡೆದಿದ್ದಳು. ಗೌತಮ್ ತಲೆ ಹಿಡಿದು ಕುಳಿತು ಬಿಟ್ಟಿದ್ದ. ಹೇಗೆ ಸಾಧ್ಯ? ಏನೆಂದು ಮಾತನಾಡಿಸಲಿ? ಮನಸ್ಸಿನಿಂದ ಖಂಡಿತ ಸಾಧ್ಯವಿಲ್ಲ. ಆಗಿನಿಂದ ಒಂದೆರಡು ಬಾರಿ ಪ್ರಯತ್ನ ಪಟ್ಟೆ, ಆದರೆ ಆ ವ್ಯಕ್ತಿ ಮುಖ ನೋಡುತ್ತಲೇ ಧ್ವನಿ ಹೊರ ಬಂದಿರಲಿಲ್ಲ. ಇವಳಿಗಾಗಿ ಹಾಗೆ ಮನೆಗೆ ಬಂದಿದ್ದಾರೆ ಎನ್ನುವ ಕಾರಣಕ್ಕೆ ಮಾತನಾಡಿಸಬೇಕು. ಹೇಗೆ ಅವರು ಅಂದ ಮಾತು ಕಿವಿಯಲ್ಲಿ ಮತ್ತೆ ಮಾರ್ಗಣಿಸಿದಾಗ ಬುದ್ಧಿ ಸೋಲದೆ ಸೆಟೆದು ನಿಂತಿತ್ತು. ಬಂದ ಮಗಳ ಮುಖದಲ್ಲಿ ಸಂತೋಷವಿದ್ದರೂ ಕಣ್ಣುಗಳು ತೇವವಾಗಿದ್ದು ಕೃಷ್ಣ ಪ್ರಸಾದ್ ಅವರ ಗಮನಕ್ಕೆ ಬಂದಿತ್ತು. ಯಾವ ಕಾರಣಕ್ಕೆ? ನಾವು ಬಂದಿದ್ದರ ಬಗ್ಗೆ ಏನಾದರೂ ಅಂದು ಹಾಡಿದನೆ, ಅಥವಾ ಪದ್ಮ ಅವರ ಮನೆಗೆ ಹೋಗಿ ಇಲ್ಲಿಗೆ ಬಂದಿದ್ದಕ್ಕೆ ಇರಬಹುದಾ?
ಇಲ್ಲ ನಾನು ಮಾತನಾಡಿಸಲಿಲ್ಲ ಅಥವಾ ಏನು ಇನ್ನೂ ತಿಂದಿಲ್ಲ ಎಂದು ಇರಬಹುದಾ? ಅದಕ್ಕೂ ಮೀರಿದ ಮನಸ್ತಾಪ ಇದೆಯಾ? ಯೋಚನಾ ಲಹರಿ ಕರೆದುಕೊಂಡು ಹೋದ ಕಡೆ ತಾಳ್ಮೆಯಿಂದ ಯೋಚಿಸದೆ ಸಾಗುತ್ತಿದ್ದರು. ಮನೆ ಚೆನ್ನಾಗಿದೆ. ಬಂದ ಮಗಳಿಗೆ ವಿಮಲಾ ಅವರು ಹೇಳಿದಾಗ ಇಂದ್ರಾಣಿ ಅವರು, ಹೋಗು ಚಂದನ, ನಿನ್ನ ತಂದೆ ತಾಯಿಗೆ ಮನೆ ತೋರಿಸು ಎಂದಿದ್ದರು. ಅವರುಗಳು ಒಟ್ಟಿಗೆ ಸಮಯ ಕಳೆದು ಮಾತನಾಡಲಿ ಎಂದು. ನೀವು ಬನ್ನಿ ಅತ್ತೆ ಕರೆದಿದ್ದಳು. ನಾನು ಚಿನ್ನಯ್ಯ ಅಡುಗೆ ಮನೆಯಲ್ಲಿ ಏನು ಮಾಡುತ್ತಿದ್ದಾರೆ ಎಂದು ನೋಡ್ತೇನೆ, ಹೋಗಿ ತೋರಿಸಿ ಬಾ ಎಂದಿದ್ದರು. ಚಂದನ ಕೆಳಗಿನ ರೂಮುಗಳು ಯಾರದು ಎಂದು ತೋರಿಸಿದವಳು ಮೆಟ್ಟಿಲ ಕಡೆ ನಡೆದಿದ್ದಳು. ಇತ್ತೀಚೆಗೆ ಅವಳು ಮೇಲೆ ಹೋಗಿ ಎಲ್ಲವನ್ನು ನೋಡಿ ಬಂದಿದ್ದು ಅವರಿಗೆ ಮಗಳೊಂದಿಗೆ ಮಾತನಾಡಿಸಬೇಕೆನಿಸಿ ಜೊತೆಯಲ್ಲೇ ನಡೆದಿದ್ದರು. ಇದು ಲೈಬ್ರರಿ, ತುಂಬ ಪುಸ್ತಕಗಳು ಇದೆ. ಮಾವ ಓದುತ್ತಿದ್ದರಂತೆ. ಇದು ಗೆಸ್ಟ್ಗಳು ಬಂದಾಗ ಉಳಿದುಕೊಳ್ಳಲು ಇರುವ ರೂಮ್ಗಳು. ಇದು ಬಾಲ್ಕನಿ ಹೇಳಿ ಕರೆದುಕೊಂಡು ಬಂದಿದ್ದಳು. ಕೆಳಗಿನಿಂದ ಹಬ್ಬಿಸಿದ ಸೂಜಿ ಮಲ್ಲಿಗೆ ಗಿಡ ಮೇಲೆ ಹಬ್ಬಿ ಬಂದು ಅಲ್ಲಿ ಹರಡಿತ್ತು. ಹೂಗಳನ್ನು ಬಿಡಿಸದ ಕಾರಣ ಎಲೆಗಿಂತ ಹೆಚ್ಚಿನವೆನ್ನುವಷ್ಟು ಹೂಗಳು ತುಂಬಿ ತುಳುಕಿದಂತೆ ಭಾಸವಾಗುತ್ತಿತ್ತು. ಅಲ್ಲೂ ಕೂಡ ಕುಳಿತುಕೊಳ್ಳಲು ದುಂಡು ಮೇಜಿನ ಸುತ್ತ ಕುರ್ಚಿಗಳನ್ನು ಹಾಕಿಸಲಾಗಿತ್ತು. ಅಲ್ಲಿ ನಿಂತು ಮುಂದಿನ ಹೂದೋಟ ನೋಡುತ್ತಾ ಒಳ್ಳೆಯ ಜಾಗ, ಚೆನ್ನಾಗಿದೆ ಎಂದ ಕೃಷ್ಣಪ್ರಸಾದ್ ಅವರು ಮಗಳ ಕಡೆ ನೋಡಿದ್ದರು. ಅವಳು ಇಲ್ಲಿ ಬಂದು ಸೇರಬೇಕು ಎನ್ನುವುದು ಮೊದಲೇ ನಿರ್ಧಾರವಾಗಿತ್ತು ಎನಿಸ್ತದೆ ಎಂದುಕೊಂಡವರ ಮನದಲ್ಲಿ ಒಂದು ಕಡೆ ಸಮಾಧಾನವಿದ್ದರೂ ಮತ್ತೊಂದು ಕಡೆ ಗೊಂದಲ ಇದ್ದೇ ಇತ್ತು. ನಂತರ ಚಂದನ ಮತ್ತೆ ಮೇಲಿನ ಅಂತಸ್ತಿಗೆ ಕರೆದುಕೊಂಡು ಹೋದವಳು ಅಲ್ಲಿ ಗೌತಮ್ನ ಜಿಮ್ ರೂಮ್ ಹಾಗೂ ಪಾರ್ಟಿ ಹಾಲ್ ಎಲ್ಲವನ್ನು ತೋರಿಸಿದಳು. ವಿಮಲಾ ಅವರು ಇಷ್ಟು ದೊಡ್ಡ ಮನೆ ಹೇಗೆ ಕ್ಲೀನ್ ಮಾಡ್ತಾರೆ? ಒಳ್ಳೆ ಛತ್ರ ಇದ್ದ ಆಗಿದೆ ಹೇಳಿದ್ದರು. ಮೊದಲು ಮೇಲೆ ಹೆಚ್ಚು ಯಾರು ಬರ್ತಾ ಇರಲಿಲ್ಲ. ಈಗ ವಾರಕ್ಕೆ 3 ದಿನ ವಾಚ್ಮ್ಯಾನ್ ಅವರ ಹೆಂಡತಿ ಬರ್ತಾರೆ. ಸರೋಜಮ್ಮ ಆಂಟಿ ಮುಂದೆ ನಿಂತು ಅವರ ಜೊತೆ ಸೇರಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತಾರೆ. ಅತ್ತೆ ತಾತ ಇವರು ಮನೆಯ ಯಾವ ಕೆಲಸಗಳನ್ನು ಮಾಡಲು ಬಿಡೋದಿಲ್ಲ. ದೇವರ ಪೂಜೆ, ಇವರಿಗೆ ಚಿನ್ನಯ್ಯ ಅಂಕಲ್ ಕೊಟ್ಟ ಕಾಫಿ ತಕೊಂಡು ಹೋಗಿ ಕೊಡೋದು ಅಷ್ಟೇ ಕೆಲಸ. ಆಗಾಗ ದೊಡ್ಡಮ್ಮನ ಮನೆಗೆ ಹೋಗಿ ಬರ್ತೀನಿ ಎಂದಿದ್ದಳು. ವಿಮಲಾ ಅವರು ಕೇಳಿಕೊಂಡು ಬಂದಿದ್ಯಾನ್, ನಾವು ನೋಡು ಬೆಳಿಗ್ಗೆಯಿಂದ ಸಂಜೆವರೆಗೆ ಕತ್ತೆ ಥರ ದುಡಿದ್ರು, ಕೆಲಸಗಳು ಮಾತ್ರ ಮುಗಿಯುವುದೇ ಇಲ್ಲ ಎಂದಾಗ ಕೃಷ್ಣಪ್ರಸಾದ್ ಅವರು ರೇಗಿದ್ದರು. ಬಂದಿರುವ ಕೆಲಸ ನೋಡು ಎಂದು. ಇವರು ಕೆಳಗೆ ಬಂದು ಸ್ವಲ್ಪ ಸಮಯಕ್ಕೆ ಚಿನ್ನಯ್ಯ ಊಟ ರೆಡಿ ಇದೆ ಎಂದಿದ್ದರು. ಊಟಕ್ಕೆ ಎಲ್ಲರೂ ಒಟ್ಟಾಗಿ ಕೂರಲಿ, ಮನಸ್ತಾಪ ತೊಡೆದು ಹೋಗಲಿ ಎಂದುಕೊಂಡ ಮಹೇಂದ್ರ ಅವರು ಗೌತಮ್ ಎಂದು ಕೂಗಿದ್ದರು. ಬಂದ ಗೌತಮ್ ಏನು ಎನ್ನುವ ಮುಖ ಮಾಡಿ ನೋಡಿದ್ದ. ಊಟದ ಸಮಯವಾಗಿದೆ, ಮನೆಯಲ್ಲಿದ್ದಾಗಲೂ ಕೆಲಸ ಮಾಡುತ್ತಾ ಕುಳಿತರೆ ಹೇಗೆ, ಬಾ ಎಂದು ಕರೆದಿದ್ದರು. ಕೃಷ್ಣಪ್ರಸಾದ್ ಅವರು ಬಂದಿರುವ ಕೆಲಸದ ಬಗ್ಗೆ ಹೇಳಿಬಿಡೋಣ ಎಂದುಕೊಂಡು, ರಾಯರೇ, ನಾವು ಬಂದಿರುವುದು ಮಗಳು ಹಳೆಯನನ್ನು ಕರೆದುಕೊಂಡು ಹೋಗಲು, ಕಳುಹಿಸಿಕೊಡಿ. ಇನ್ನು ಸ್ವಲ್ಪ ಸಮಯ ಬಿಟ್ಟು ಹೊರಟರೆ ಸಂಜೆ ವೇಳೆಗೆ ಮನೆಗೆ ಸೇರುತ್ತೇವೆ ಎಂದಿದ್ದರು. ಗೌತಮ್ ತನ್ನ ತಾತ ಊಟಕ್ಕೆ ಕರೆದರು, ಬೆಳಿಗ್ಗೆ ಮಗಳು ತಿಂಡಿಗೆ ಕರೆದರು. ನಮ್ಮ ಮನೆಯಲ್ಲಿ ಒಂದು ತುತ್ತು ಏನನ್ನು ತಿನ್ನದೆ ಹೀಗೆ ಅಧಿಕಾರದಿಂದ ಕರೆಯುತ್ತಿದ್ದಾರೆ. ಇವರು ನನಗೆ ಅಂದ ಮಾತಿನ ಪ್ರಕಾರ ನನ್ನ ತಂದೆ ತಾಯಿಯು ನನ್ನ ಸ್ಥಾನ ಏನು? ನನಗೆ ಅಂತ ಸ್ಥಾನ ಕೊಟ್ಟ ವ್ಯಕ್ತಿಯ ಮನೆಗೆ ನಾನು ಹೋಗ್ಬೇಕಾ ಎಂದುಕೊಂಡವನು ತನ್ನ ತಾತನ ಕಡೆ ನೋಡಿದಾಗ ಇಷ್ಟವಿಲ್ಲ ಎನ್ನುವಂತೆ ಮುಖ ಬಿಗಿದು ನಿಂತಿದ್ದ. ಚಂದನ ಹಾಗೂ ಎಲ್ಲರಿಗೂ ಎಲ್ಲಿ ಪರಿಸ್ಥಿತಿ ಗಂಭೀರವಾಗುವುದು ಅನ್ನುವ ಅನಿಸಿಕೆ, ಉಸಿರು ಬಿಗಿ ಹಿಡಿದು ನಿಂತಿದ್ದರು. ಕೃಷ್ಣಪ್ರಸಾದ್ ಅವರು ಯಾಕೆ ಏನು ಹೇಳುತ್ತಿಲ್ಲ? ನಾವು ಮದುವೆ ಆದಾಗಿನಿಂದ ಫೋನ್ ಮಾಡಿ ಕೇಳುತ್ತಲೇ ಇದ್ದೇವೆ. ನಮ್ಮಗಳನ್ನು ನಮ್ಮನೆಗೆ ಕರೆದುಕೊಂಡು ಹೋಗಲು ಹೀಗೆ ಒಬ್ಬರನ್ನು ಕೇಳಬೇಕಾಗಿ ಬರುತ್ತದೆ ಎಂದು ಕೊಂಡಿರಲಿಲ್ಲ. ಅದು ನಮ್ಮ ಹಕ್ಕು ಎಂದಿದ್ದರು. ಹಕ್ಕು ಎನ್ನುವ ಮಾತು ಅವರ ಬಾಯಿಂದ ಬರುತ್ತಲೇ ಗೌತಮ್ ಸಿಡಿದಿದ್ದ. ನಾನು ನನ್ನ ಹೆಂಡತಿ ಯಾರ ಮನೆಯ ಬಾಗಿಲಿಗೂ ಹೋಗುವುದಿಲ್ಲ, ಇದೇ ನನ್ನ ನಿರ್ಧಾರ ಹೇಳಿ ಒಂದೇ ಉಸಿರಿಗೆ ರೂಮಿಗೆ ಹೋದವನು ಕಾರಿನ ಕೀ ಹಿಡಿದು ಬಂದು ಯಾರ ಕಡೆಗೂ ನೋಡದೆ ಕೂಗುತ್ತಿದ್ದ ಅವರ ದನಿಗೆ ನಿಲ್ಲದೆ ಹೊರಗೆ ನಡೆದಿದ್ದ. ಕೃಷ್ಣಪ್ರಸಾದ್ ಅವರು ನೋಡಿದ್ರ ನಿಮ್ಮ ಮೊಮ್ಮಗ ಹೇಗೆ ನಡೆದುಕೊಂಡ ಎಂದು. ಹೆಣ್ಣು ಕೊಟ್ಟ ನಾವು ಮಗಳನ್ನು ಮರೆತು ಬಿಡಬೇಕಾ ಕೇಳಿದ್ದರು ಆವೇಶದಿಂದ. ನಾವು ಹಾಗೆಲ್ಲಿ ಹೇಳಿದೆವು, ನೀವು ಹೇಳುವ ಮಾತನ್ನೇ ಸ್ವಲ್ಪ ತಾಳ್ಮೆಯಿಂದ ಹೇಳಿದ್ದರೂ ಆಗುತ್ತಿತ್ತು. ಎಲ್ಲ ಸೇರಿ ಒಪ್ಪಿಸಿ ಕಳಿಸ್ತಿದ್ದೆವು ಎಂದಿದ್ದರು. ಒಪ್ಪಿಸಿ ಕಳಿಸಲು ಏನಿದೆ? ಒಪ್ಪಿ ಮದುವೆ ಮಾಡಿ ಕೊಟ್ಟಿದ್ದೇವಲ್ಲ, ಇದಕ್ಕಿಂತ ಇನ್ನೇನು ಬೇಕು? ನಡೆದದ್ದನ್ನು ಮರೆತು ಮುಂದೆ ಆಗಬೇಕಾಗಿರುವುದನ್ನು ನೋಡಬೇಕು ತಾನೆ
ಎಂದಿದ್ದರು. ಇಂದ್ರಾಣಿ ಅವರಿಗೆ ನಡುವೆ ಬಾಯಿ ಹಾಕಿ ಏನು ಹೇಳಬೇಕೆಂದು ತಿಳಿಯದೆ ತಮ್ಮತ್ತ ನೋಡುತ್ತಿದ್ದ ವಿಮಲಾ ಅವರಿಗೆ, ಅವನ ಜೊತೆ ಮಾತನಾಡಿ ಕಳಿಸಿಕೊಡ್ತೇವೆ, ಆದರೆ ಸ್ವಲ್ಪ ಸಮಯ ಬೇಕು ಎಂದಿದ್ದರು. ಕೃಷ್ಣಪ್ರಸಾದ್ ಅವರು ಮನೆಯಿಂದ ತನ್ನ ನಿರ್ಧಾರ ತಿಳಿಸಿ ಹೊರಟ ಅಳಿಯನ ರೀತಿಗೆ ಕೋಪಗೊಂಡಿರುವವರು, ನಿಮ್ಮ ಮೊಮ್ಮಗನಿಗೆ ನನ್ನ ಮನೆಗೆ ಬರಲು ಇಷ್ಟ ಇಲ್ಲ ಎಂದು ಕಾಣಿಸ್ತದೆ. ಹಾಗಂತ ನಾವು ನಮ್ಮ ಮಗಳನ್ನು ಬಿಟ್ಟು ಬಿಡಲು ಆಗುವುದಿಲ್ಲ. ನನ್ನ ಮಗಳನ್ನು ನಾನು ಕರೆದುಕೊಂಡು ಹೋಗ್ತೇನೆ. ಹೆಂಡತಿ ಬೇಕಾದರೆ ಅವನೇ ಬಂದು ಮನೆಯಲ್ಲಿದ್ದು ಶಾಸ್ತ್ರ ಮುಗಿಸಿ ಕರೆದುಕೊಂಡು ಬರಲಿ ಎಂದವರು. ಇದೇನಾಗಿ ಹೋಯಿತು ಎಂದು ಕಣ್ಣು ತುಂಬಿ ನಿಂತಿದ್ದ ಚಂದನನ ಕೈ ಹಿಡಿದು ಹೊರಗೆ ಕರೆದುಕೊಂಡು ನಡೆದಿದ್ದರು. ಅಷ್ಟು ಜನರು ಅವರಿಗೆ ತಿಳಿಸಿ ಬುದ್ಧಿ ಹೇಳುವ ಸಲುವಾಗಿ ದುಡುಕ್ಬೇಡಿ ಎನ್ನುತ್ತಾ ಹಿಂದೆ ಬರುತ್ತಿದ್ದರು. ಯಾರ ಮಾತಿಗೂ ಕಿವಿಗೊಡದೆ ನಡೆದಿದ್ದರು. ಚಂದನ, ಅಪ್ಪಾಜಿ, ಅವರಿಗೆ ತಿಳಿಸದೆ ನಿಮ್ಮ ಜೊತೆ ಹೇಗೆ ಬರಲಿ? ಅವರ ಜೊತೆ ಮಾತನಾಡಿ ಒಪ್ಪಿಸಿ ಹೋಗೋಣ. ಸ್ವಲ್ಪ ತಾಳ್ಮೆಯಿಂದ ಇರಿ. ಅವಳ ದನಿ ಮನೆಯವರ ಮಾತುಗಳ ಜೊತೆಗೆ ಬೆರೆತು ಅವರಿಗೆ ಕೇಳಿಸದಂತಾಗಿತ್ತು. ಮಗಳನ್ನು ಕಾರಿನಲ್ಲಿ ಕೂರಿಸಿದವರು ಏನೋ ಹೇಳಲು ಬಂದ ಹೆಂಡತಿಗೆ, ಬಾಯಿ ಮುಚ್ಚಿಕೊಂಡು ಕಾರು ಹತ್ತು ಹೇಳಿ ಮಹೇಂದ್ರ ಅವರ ಕಡೆ ನೋಡಿ, ತಪ್ಪು ತಿಳಿಯಬೇಡಿ, ನಿಮ್ಮ ಮೊಮ್ಮಗ ಅವನಾಗಿಯೇ ಬಂದು ಮಾತನಾಡಿ ಎಲ್ಲ ಸರಿಪಡಿಸಿ ಶಾಸ್ತ್ರ ಮುಗಿಸಿಕೊಂಡು ಹೆಂಡತಿಯನ್ನು ಕರೆದುಕೊಂಡು ಬರಲಿ ಹೇಳಿದವರು ಕಾರಿನಿಂದ ಇಳಿದು, ಅಪ್ಪಾಜಿ ದುಡುಕ್ಬೇಡಿ ಎನ್ನುತ್ತಿದ್ದ ಮಗಳಿಗೆ, ನಿನಗೆ ನಿನ್ನ ತಂದೆಯ ಮೇಲೆ ಗೌರವ ಇದ್ದರೆ ಸುಮ್ಮನೆ ಕಾರಿನಲ್ಲಿ ಕೂರು ಹೇಳಿ ಮತ್ತೆ ಕಾರಿನಲ್ಲಿ ಅವಳನ್ನು ಕೂರಿಸಿ ತಾವು ಕುಳಿತವರು ಡ್ರೈವರ್ಗೆ ಕಾರ್ ಸ್ಟಾರ್ಟ್ ಮಾಡಲು ಹೇಳಿದ್ದರು. ಕಾರು ದೀಪಾಂಜಲಿಯಿಂದ ಹೊರಗೆ ಹೋಗುತ್ತಲೇ ಮಾವ ಸೊಸೆಯ ಮುಖದಲ್ಲಿ ಗಾಬರಿ ಮೂಡಿತು. ಎಲ್ಲ ಸರಿ ಹೋಯಿತು ಎನ್ನುವ ಸಂದರ್ಭದಲ್ಲಿ ಇದೇನಿದು? ಕೃಷ್ಣಪ್ರಸಾದ್ ಅವರು ದುಡುಕಿಬಿಟ್ಟರು. ಗೌತಮ್ ಮನೆಗೆ ಬಂದು ಚಂದನ ಇಲ್ಲ ಎಂದು ತಿಳಿದರೆ, ಹಾಗೆ ಕೃಷ್ಣಪ್ರಸಾದ್ ಅವರ ನಿರ್ಧಾರ ತಿಳಿದರೆ ಅದನ್ನೇಗೆ ತೆಗೆದುಕೊಳ್ಳುತ್ತಾನೋ ಎಂದಿದ್ದರು. ಇಂದ್ರಾಣಿ ಅವರು ಈಗ ಗೌತಮ್ಗೆ ಫೋನ್ ಮಾಡಿ ಚಂದನಳನ್ನು ಅವಳ ತಂದೆ ಕರೆದುಕೊಂಡು ಹೋದ ವಿಷಯ ತಿಳಿಸುವುದಾ ಬೇಡ್ವಾ ಮಾವನನ್ನು ಕೇಳಿದ್ದರು.